ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಸಹಜವಾಗಿ ಸಾಕಷ್ಟು ಜನರ ಕುತೂಹಲ ಪ್ರಶ್ನೆ ಎಲ್ಲವೂ ಕೂಡ ಇತ್ತು. ಆಡಳಿತದ ಅನುಭವ ಇಲ್ಲ, ಹೇಗೆ ಆಡಳಿತ ಮಾಡಬಹುದು ಅಂತ ಹೇಳಿ. ಆದ್ರೆ ಇಲ್ಲಿಯವರೆಗೆ ಈ ಹಂತದವರೆಗೆ ಅವರ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಅಂತಹ ಆಕ್ಷೇಪ ಅಂತದ್ದೇನು ಕೂಡ ಇಲ್ಲ. ಬಹುತೇಕ ಕಡೆಗಳಲ್ಲಿ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ತೆಗೆದುಕೊಳ್ತಿರುವಂತಹ ಒಂದಷ್ಟು ನಿರ್ಧಾರ. ಇತ್ತೀಚೆಗೆ ಭ್ರಷ್ಟಾಚಾರದ ವಿರುದ್ಧವಾಗಿ, ಲಂಚಬಾಕತನದ ವಿರುದ್ಧವಾಗಿ ಒಂದಷ್ಟು ಗಟ್ಟಿಯಾದಂತಹ ಡಿಸಿಷನ್ ಅನ್ನ ತೆಗೆದುಕೊಂಡರು. ಹಿಂದಿನ ವಿಡಿಯೋದಲ್ಲಿ ಅದನ್ನ ನಿಮ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಾಗೆ ಎಲ್ಲರೂ ಕೂಡ ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಇನ್ನೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಹೆಜ್ಜೆಯನ್ನ ಇಟ್ಟಿದ್ದಾರೆ, ಅಥವಾ ಬಹಳ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ತಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ವೈಯಕ್ತಿಕವಾಗಿ ನನಗೂ ಕೂಡ ಈ ನಿರ್ಧಾರ ಬಹಳ ಇಷ್ಟ ಆಗ್ತಾ ಇದೆ. ಒಂದು ಕಡೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ತಮಿಳುನಾಡು ಕರ್ನಾಟಕ ಅಂತಿದ್ದ ಹಾಗೆ ನಮಗೆ ಕಾವೇರಿ ನದಿ ನೆನಪಾಗುತ್ತೆ. ಇದೇ ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘ ಅವಧಿಯಿಂದ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಸಂಘರ್ಷ ನಡೀತಾ ಇದೆ. ಕಾವೇರಿ ಮೊದಲು ನಮ್ಮಲ್ಲಿ ಹರಿಯುತ್ತೆ, ಅದಾದ ಬಳಿಕ ತಮಿಳುನಾಡಿಗೆ ಎಂಟ್ರಿ ಕೊಡುತ್ತೆ. ಇದೇ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಸುದೀರ್ಘ ಅವಧಿಯಿಂದ ವಿವಾದ ಅನ್ಬಹುದು ಅಥವಾ ಚರ್ಚೆ ಅನ್ಬಹುದು, ಪರಸ್ಪರ ನಡುವೆ ಒಂದು ಘರ್ಷಣೆ, ಸಂಘರ್ಷ ಎಲ್ಲ ರೀತಿಯಲ್ಲೂ ಕೂಡ ಅಂತ ಹೋಗಬಹುದು. ಇನ್ನು ತಮಿಳುನಾಡಲ್ಲಿ ಏನಾಗಿತ್ತು ಅಂದ್ರೆ, ಹಿಂದಿನಿಂದಲೂ ಕೂಡ ಅಲ್ಲಿ ಎಡಿಎಂಕೆ ಮತ್ತೆ ಡಿಎಂಕೆ ಆಡಳಿತವನ್ನು ನಡೆಸಿಕೊಂಡು ಬಂದಂತವರು. ಈ ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರವನ್ನು ಹುಡುಕುವಂತ ಕೆಲಸ ಹಿಂದಿನವರು ಯಾರು ಕೂಡ ಮಾಡಿಲ್ಲ. ಯಾಕೆ ಅಂದ್ರೆ ಅದೊಂದು ಭಾವನಾತ್ಮಕವಾದಂತ ವಿಚಾರ. ಹೆಚ್ಚು ಕಡಿಮೆ ಒಂದು 9 ಜಿಲ್ಲೆಯ 40ಕ್ಕೂ ಅಧಿಕ ವಿಧಾನಸಭಾ ಕ್ಷೇತ್ರಗಳ ಮೇಲೆ ಈ ವಿಚಾರ ಇಂಪ್ಯಾಕ್ಟ್ ಮಾಡುತ್ತೆ. ಹೀಗಾಗಿ ಇಲ್ಲಿವರೆಗಲ್ಲಿ ಏನು ಮಾಡ್ತಾ ಇದ್ರು, ಅದು ಎಡಿಎಂಕೆ ಆಗಿರ್ಬೋದು ಅಥವಾ ಡಿಎಂಕೆ ಆಗಿರ್ಬೋದು, ಇದೇ ಕಾವೇರಿ ನದಿ ನೀರಿನ ವಿಚಾರವನ್ನ ಭಾವನಾತ್ಮಕವಾಗಿ ಜನರ ಮನಸ್ಸಿನಲ್ಲಿ ಬಿತ್ತಿ ಓಟು ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇದಕ್ಕೆಲ್ಲಾದ್ರೂ ಪರಿಹಾರ ಸಿಕ್ಕಿಬಿಡ್ತು, ಸೊಲ್ಯೂಷನ್ ಸಿಕ್ಕಿಬಿಡ್ತು ಅಂತಂದ್ರೆ ಓಟ್ ಬರಲ್ವಲ್ಲ. ಹೀಗಾಗಿ ಯಾರು ಕೂಡ ಪರಿಹಾರವನ್ನ ಕಂಡುಕೊಳ್ಳುವಂತ ಕೆಲಸವನ್ನ ಮಾಡಿರಲಿಲ್ಲ. ಆದ್ರೆ ಇದೀಗ ವಿಜಯ್ ಅಂಥದ್ದೊಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇದರ ಹಿಂದೆ ಬೇರೆನಾದ್ರೂ ಇದೆಯಾ ಈ ಕ್ಷಣ ಗೊತ್ತಾಗ್ತಾ ಇಲ್ಲ. ಆದ್ರೆ ಈಗ ಅವ್ರು ತೆಗೆದುಕೊಳ್ತಿರುವ ನಿರ್ಧಾರ ನೋಡ್ತಾ ಇದ್ರೆ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ವಿಜಯ್ ಈ ಹೆಜ್ಜೆಯನ್ನ ಇಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನ್ ಮಾಡಿದ್ದಾರೆ ಅಂದ್ರೆ, ಸ್ವತಃ ವಿಜಯ್ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಎಷ್ಟು ದಿನಗಳ ಕಾಲ ಈ ಹಗ್ಗ ಜಗ್ಗಾಟ ನಡೆಸೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕುಳಿತು ಚರ್ಚೆ ಮಾಡೋಣ ನಾವು ಎನ್ನುವ ರೀತಿಯಲ್ಲಿ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಕೂಡ ಇದೀಗ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಆಗಸ್ಟ್ 3ನೇ ತಾರೀಕು ಸಂಧಾನ ಸಭೆ ಅನ್ಬಹುದು, ಸೌಹಾರ್ದ ಸಭೆ ಅನ್ಬಹುದು, ಏನೋ ಒಂದು ಕರಿಬಹುದು, ಅದು ನಿಗದಿ ಆಗಿದೆ. ಪ್ರಮುಖವಾಗಿ ಯಾವ ವಿಚಾರ, ಕಾವೇರಿ ನದಿ ನೀರಿಗೆ ಸಂಬಂಧಪಟ್ಟ ಹಾಗೆ, ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಯಾವುದೋ ಮೆಟ್ರೋ ಯೋಜನೆ ಈ ಹೊಸೂರು ಈ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ. ಅದಾದ್ರೂ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅನ್ಸಲ್ಲ ನನಗೆ. ಆದ್ರೆ ಪ್ರಮುಖವಾಗಿ ಮೇಕೆದಾಟು ಮತ್ತೆ ಕಾವೇರಿ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಏನು ಬೆಳವಣಿಗೆ ಆಗ್ತಾ ಇದೆ, ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ. ಮೊದಲಿಗೆ ಸಮಸ್ಯೆ ಏನು ಅದನ್ನ ಚುಟುಕಾಗಿ ಅರ್ಥ ಮಾಡಿಕೊಳ್ಳೋಣ. ಒಂದು ಕಡೆ ಸುದೀರ್ಘ ಅವಧಿಯಿಂದ ನಮ್ಮ ನಡುವೆ ಸಂಘರ್ಷ ಇತ್ತು. 2018ರಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾದಂತಹ ತೀರ್ಪನ್ನ ಕೊಡ್ತು. 117 ಟಿಎಂಸಿ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳಿ, ಜೊತೆಗೆ ಬರಗಾಲ ಬಂದಂತ ಸಂದರ್ಭದಲ್ಲಿ ಸಂಕಷ್ಟ ಪರಿಹಾರ ಅಂತ ಹೇಳಿ ಅಂಥದೊಂದು ಇದನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಓಕೆ, ಈಗ ಪ್ರಸ್ತುತ ಏನಾಗಿದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಮ್ಮ ರಾಜ್ಯದಲ್ಲಿ ಮಳೆ ಇಲ್ಲದಂತಹ ಕಾರಣಕ್ಕಾಗಿ ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಹೇಳಿದ್ರು, ಡ್ಯಾಮ್ ನೀರನ್ನ ನೆಚ್ಚಿಕೊಂಡು ಯಾರು ಕೃಷಿಯನ್ನ ಮಾಡಬೇಡಿ, ಅಥವಾ ನೋಡಿಕೊಂಡು ಕೃಷಿಯನ್ನ ಮಾಡಿ. ಈ ಡ್ಯಾಮ್ ನಲ್ಲಿ ಇರುವಂತ ನೀರನ್ನ ನಾವು ಕುಡಿಯೋದಿಕ್ಕೆ ಮಾತ್ರ ಬಳಸುವಂತ ಸ್ಥಿತಿಯಲ್ಲಿ ಇದ್ದೇವೆ ಎನ್ನುವ ರೀತಿಯಲ್ಲಿ. ಕಾವೇರಿ ಕೊಳ್ಳ ಪ್ರದೇಶಗಳು ಅಂತ ಏನೇನ್ ಕರಿತೀವಿ, ಅಲ್ಲಿ ಕೃಷಿಗೆ ಇದ್ರ ಮೇಲೆ ಡಿಪೆಂಡ್ ಆಗಿದ್ರು, ಕಾವೇರಿ ನದಿ ನೀರಿನ ಮೇಲೆ ಡಿಪೆಂಡ್ ಆಗಿದ್ರು. ಅವರೀಗ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಬೆಂಗಳೂರು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಬೆಂಗಳೂರಿನ ಬಾಯಾರಿಕೆಯನ್ನ ತಣಿಸ್ತಾ ಇರುವಂತವಳೆ ನಮ್ಮ ಕಾವೇರಿ ನದಿ, ಅಥವಾ ದೇವತೆ ಅಂತ ಕರೆದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಏನಾಗಿದೆ ಅಂದ್ರೆ, ಕೃಷಿಗೆ ಏನಾದ್ರೂ ನೀರು ಬಿಟ್ರೆ ಕುಡಿಯೋದಿಕ್ಕೂ ನೀರು ಕೊಡೋದಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಇದೆ. ಹೀಗಾಗಿ ತಮಿಳುನಾಡಿಗೆ ಹೆಚ್ಚಿನ ನೀರನ್ನ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ತಮಿಳುನಾಡು ಏನ್ ಮಾಡುತ್ತೆ ಅಂದ್ರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಮೊರೆ ಹೋಗುತ್ತೆ. ನೀವು ಕರ್ನಾಟಕಕ್ಕೆ ಸೂಚನೆ ಕೊಡಬೇಕು, ನಮಗೆ ನೀರು ಬಿಡಬೇಕು ಎನ್ನುವಂತ ರೀತಿಯಲ್ಲಿ.
ತಮಿಳುನಾಡಿನ ವಾದ ಏನಾಗಿತ್ತಪ್ಪ ಅಂದ್ರೆ 4 ಜಲಾಶಯಗಳಿಂದ ಸೇರಿ 47 TMC ನೀರಿದೆ. ಈ 2 ತಿಂಗಳಲ್ಲಿ ತಮಿಳುನಾಡಿಗೆ 28 TMC ನೀರನ್ನು ಬಿಡಬೇಕಾಗಿತ್ತು, ಆದ್ರೆ ಬಿಟ್ಟಿರೋದು ಕೇವಲ 3.4 TMC ನೀರು ಮಾತ್ರ. ಹೀಗಾಗಿ ನೀವು ತಕ್ಷಣವೇ ಸೂಚನೆ ಕೊಡಿ ಕರ್ನಾಟಕಕ್ಕೆ ಇರುವ ರೀತಿಯಲ್ಲಿ. ಕರ್ನಾಟಕ ಕೂಡ ಅದಕ್ಕೆ ಸಂಬಂಧಪಟ್ಟಾಗ ಬಲವಾದಂತ ವಾದ ಮಂಡನೆಯನ್ನ ಮಾಡಿತ್ತು, ನಮಗೆ ನೀರು ಬಿಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಅಂತೇಳಿ. ಅದನ್ನ ಮನಗಂಡು ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಹೇಳುತ್ತೆ ಯಥಾಸ್ಥಿತಿಯನ್ನ ಕಾಯ್ದುಕೊಂಡು ಹೋಗಿ ಅಂತ. ಕರ್ನಾಟಕಕ್ಕೆ ಅದೊಂದು ರೀತಿಯಲ್ಲಿ ತಾತ್ಕಾಲಿಕ ರಿಲೀಫ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮುಂದಿನ ಸಭೆ 28ಕ್ಕೆ ನಿರ್ಧಾರ ಆಗಿದೆ. ಅವತ್ತೇನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದನ್ನು ಕಾದು ನೋಡಬೇಕಾಗಿದೆ. ಇದು ಒಂದು ವಿಚಾರವ. ಅಂದ್ರೆ ಈ ಬರಗಾಲ ಬಂದಂತ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡುವಂತ ವಿಚಾರದಲ್ಲಿ ಜಟಾಪಟಿ ಸಂಘರ್ಷ ನಡ್ಕೊಂಡು ಬರ್ತಾನೆ ಇದೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಅದು ಮೇಕೆದಾಟಿಗೆ ಸಂಬಂಧಪಟ್ಟ ಹಾಗೆ ಏನಾಯ್ತು ಅಂದ್ರೆ, ನಿಮಗೆ ಗೊತ್ತಿರುವ ಹಾಗೆ ಕಾವೇರಿ ನದಿಗೆ KRS ಇದೆ, ಜಲ ಡ್ಯಾಮ್. ಅದನ್ನ ಬಿಟ್ರೆ ಯಾವ್ದು ಕೂಡ ಇಲ್ಲ. ಈಗ ಏನಾಗ್ತಿದೆ ಅಂದ್ರೆ, ಬೇರೆ ಸಂದರ್ಭದಲ್ಲಿ ಚೆನ್ನಾಗಿ ಮಳೆ ಆದಂತ ಸಂದರ್ಭದಲ್ಲಿ ಹೆಚ್ಚುವರಿ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ, ಅದು ಪೋಲ್ ಆಗ್ತಾ ಇದೆ. ಈಗ ಕರ್ನಾಟಕ ಒಂದು ಪ್ಲಾನ್ ಅನ್ನ ಮಾಡುತ್ತೆ, ಅದಕ್ಕೊಂದು ಸಮತೋಲಿತವಾಗಿರುವಂತ ಡ್ಯಾಮ್ ಅನ್ನ ಕಟ್ಟೋಣ ಎನ್ನುವ ರೀತಿಯಲ್ಲಿ. ಒಂದು ಕುಡಿಯುವ ನೀರು, ಈ ಬೆಂಗಳೂರಿಗೆ ಹೆಚ್ಚುವರಿಯಾಗಿ ಒಂದು 4 TMC ನೀರು ಸಿಗುತ್ತೆ ಎನ್ನುವ ರೀತಿಯಲ್ಲಿ. ಇನ್ನು ಜಲ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತ ಉದ್ದೇಶದಿಂದಾಗಿ ಕರ್ನಾಟಕ ಈ ಪ್ಲಾನ್ ಅನ್ನ ಮಾಡಿಕೊಳ್ಳುತ್ತೆ. ಆರಂಭದಲ್ಲಿ ಸಾಕಷ್ಟು ಸವಾಲುಗಳು ಎದುರಾಗುತ್ತೆ. ಕಾರಣ 12,000 ಎಕರೆ ಪ್ರದೇಶ ಬೇಕು, ಅದರಲ್ಲಿ ಬೇಕಾದಷ್ಟು ಅರಣ್ಯ ಪ್ರದೇಶ ಬರುತ್ತೆ, ದೊಡ್ಡ ಬಜೆಟ್ ಅದಕ್ಕೆ ವಿನಿಯೋಗಿಸಬೇಕಾಗಿರುತ್ತೆ. ಬಜೆಟ್ ಆದ್ರೂ ಸಮಸ್ಯೆ ಅಲ್ಲ, ಆದ್ರೆ ಈ ಪರಿಸರ ಇಲಾಖೆಯಿಂದೆಲ್ಲ ಅನುಮತಿ ಎಲ್ಲ ಬೇಕಾಗಿರುತ್ತಲ್ಲ. ಆಗ ಕರ್ನಾಟಕ ಹೇಳುತ್ತೆ ರಿವರ್ಸ್ ಫಾರೆಸ್ಟ್ ಅಂತ ಹೇಳಿ, ಅಂದ್ರೆ ಕಂದಾಯ ಇಲಾಖೆಯ ಜಾಗವನ್ನ ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಿ ಇಲ್ಲಿ ಎಷ್ಟು ಮರ ಕಡಿತೀವಿ ಅಲ್ಲಿ ಅದನ್ನ ಬೆಳೆಸ್ತೀವಿ ಎನ್ನುವಂತ ರೀತಿಯಲ್ಲಿ. ಒಟ್ಟಾರೆ ಇಂಥದ್ದೆಲ್ಲವೂ ಕೂಡ ಆಗ್ತಾನೆ ಇತ್ತು. ಈ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಹಂತವಾಗಿ ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಬಂದಿದೆ. ಇದರ ನಡುವೆ ತಮಿಳುನಾಡು ಇದಕ್ಕೆ ತೀವ್ರವಾದಂತ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಅದಕ್ಕೆ ಮುಂಚೆ ಮೇಕೆದಾಟು ಎಲ್ಲಿ ಅಂದ್ರೆ, ಈ ರಾಮನಗರದ ಕನಕಪುರ ಇದೆಯಲ್ಲ, ಅಲ್ಲಿ ಸಂಗಮ ಅಂತ ಕರಿತೀವಿ ನೋಡಿ. ಈ ಅರ್ಕಾವತಿ ಕಾವೇರಿ ಇದಾಗತ್ತಲ್ಲ, ಸಂಗಮ ಅಂತ ಕರಿತೀವಿ. ಅಲ್ಲಿ ಒಂದು 3 ಕಿಲೋಮೀಟರ್ ದೂರದಲ್ಲಿ ಮೇಕೆದಾಟಿದೆ. ಅಲ್ಲೇ ಈ ಮೇಕೆದಾಟು ಡ್ಯಾಮ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಈಗ ಪ್ಲಾನ್ ಅನ್ನ ಮಾಡಿಕೊಂಡಿರೋದು. ಹರಿದು ಹೋಗುವಂತೆ ಹೆಚ್ಚುವರಿ ನೀರನ್ನು ಅಲ್ಲಿ ಸಂಗ್ರಹ ಮಾಡಬೇಕು ಅಂತ. ಅಂದ್ರೆ ಕರ್ನಾಟಕ ಪ್ಲಾನ್ ಏನು, ಒಂದು ಕುಡಿಯುವ ನೀರಿಗೆ, ಮತ್ತೊಂದು ಜಲ ವಿದ್ಯುತ್ಗೆ, ಮತ್ತೊಂದು ಏನು ಅಂದ್ರೆ ಈ ತಮಿಳುನಾಡಿಗೆ ನಾವು ನೀರು ಬಿಡ್ಬೇಕಲ್ಲ, ಬರಗಾಲದ ಸಂದರ್ಭದಲ್ಲಿ ನೀರು ಬಿಡಕ್ ಆಗಲ್ಲ. ಹೀಗಾಗಿ ಹೆಚ್ಚುವರಿ ನೀರು ಬಂದಾಗ ಅದನ್ನು ಸಂಗ್ರಹಿಸಿಟ್ಕೊಂಡು ಬರಗಾಲ ಆದ ತಮಿಳುನಾಡಿಗೆ ಆರಾಮಾಗಿ ಬಿಡಬಹುದು ಅನ್ನೋದು ಕೂಡ ಕರ್ನಾಟಕದ ಪ್ಲಾನ್ ಆಗಿತ್ತು. ಆದ್ರೆ ತಮಿಳುನಾಡಿನ ಆಕ್ಷೇಪ ಏನಪ್ಪಾ ಅಂದ್ರೆ, ಮೇಕೆದಾಟು ಡ್ಯಾಮ್ ಅನ್ನ ಕಟ್ಟಿಬಿಟ್ರೆ ನೈಸರ್ಗಿಕವಾಗಿ ನೀರೇನು ಹರಿದು ಹೋಗುತ್ತೆ ತಮಿಳುನಾಡಿಗೆ, ಅದನ್ನ ಇವರು ತಡೆದ ರೀತಿಯಲ್ಲಿ ನಮಗ್ ನೀರು ಸರಿಯಾದ ರೀತಿಯಲ್ಲಿ ಬರೋದಿಲ್ಲ, ಅದ್ರ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಅನ್ನ ಕರ್ನಾಟಕ ಇಟ್ಕೊಂಡು ಬಿಡುತ್ತೆ ಅನ್ನೋದು ಅವರ ವಾದ. ಮತ್ತೊಂದು ಅವರ ವಾದ ಏನಪ್ಪಾ ಅಂದ್ರೆ, ಈಗ ಯಾವ್ದಾದ್ರು ಹೊಸ ಯೋಜನೆಯನ್ನು ಶುರು ಮಾಡಬೇಕಾದಂತ ಸಂದರ್ಭದಲ್ಲಿ ನಾವು ಕೆಳಗಡೆ ಬರ್ತೀವಿ ಕಾವೇರಿ ನದಿ ನೀರಿನ ವಿಚಾರದಲ್ಲಿ, ನಮ್ಮ ಅನುಮತಿ ಅಥವಾ ನಮ್ಮ ಅಭಿಪ್ರಾಯವನ್ನು ಕೂಡ ಕೇಳಬೇಕಾಗಿತ್ತು. ಆದ್ರೆ ಕರ್ನಾಟಕ ಕೇಳಿಲ್ಲ. ಈ ಮೂಲಕ ಸುಪ್ರೀಂ ಕೋರ್ಟ್ನ ಆದೇಶವನ್ನೇ ಉಲ್ಲಂಘನೆ ಮಾಡ್ತಿದ್ದಾರೆ ಅನ್ನುವಂತ ವಾದವನ್ನು ಕೂಡ ಮಂಡಿಸ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು, ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ತಿರಸ್ಕರಿಸಿತು. ಅದಾದ ಬಳಿಕ ಮತ್ತೆ ಮರುಪರಿಶೀಲನಾ ಅರ್ಜಿಯನ್ನು ಹಾಕಿದ್ರು. ಇತ್ತೀಚೆಗೆ ಆ ಅರ್ಜಿಯನ್ನು ಕೂಡ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಅದಾದ ಬಳಿಕ ವಿಜಯ್ ಏನ್ ಮಾಡ್ತಾರೆ, ಈಗ ಅಧಿಕಾರಕ್ಕೆ ಬರ್ತಾ ಇದ್ದಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗ್ತಾರೆ. ಕಾರಣ ಏನು, ಕರ್ನಾಟಕ ಈಗ DPR ಅನ್ನ ಸಲ್ಲಿಕೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದೆ ಕಂಪ್ಲೀಟ್ ಆಗಿ ಯೋಜನೆಯನ್ನ ಶುರು ಮಾಡುವಂತ ಉದ್ದೇಶದಿಂದ. ಹೀಗಾಗಿ ವಿಜಯ್ ಮನವಿ ಏನಪ್ಪಾ ಅಂದ್ರೆ, ಕರ್ನಾಟಕದ DPRಗೆ ನೀವು ಅನುಮತಿಯನ್ನ ಕೊಡಬಾರದು, ಯೋಜನೆಯನ್ನ ಮುಂದುವರಿಸೋದಿಕ್ಕೆ ಅಂತ ಮನವಿ ಮಾಡಿಕೊಳ್ಳೋದಿಕ್ಕೆ ಹೋಗಿದ್ರು. ಆ ವಿಚಾರ ಈಗ ಸಂಘರ್ಷದ ಇದ್ರಲ್ಲೇ ಇದೆ. ಅಂದ್ರೆ ಅರ್ಥ ಆಯ್ತು ಅನ್ಕೊಳ್ತೀನಿ ನಿಮಗೆ. ಒಂದು, ಬರಗಾಲದ ಸಂದರ್ಭದಲ್ಲಿ ಕಾವೇರಿ ನದಿ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮವರ ನಡುವೆ ಸಂಘರ್ಷ ಇದೆ. ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಘರ್ಷ ಇದೆ. ಇದು ಪರಿಹಾರ ಆಗೋದು ಯಾವಾಗ, ಒಂದು ಸೌಹಾರ್ದಯುತವಾದಂತ ಮಾತುಕತೆ ಆಗ್ಬೇಕಾಗತ್ತೆ, ನಮ್ಮ ನಡುವೆ ಒಂದು ಒಪ್ಪಂದ ಆಗ್ಬೇಕಾಗತ್ತೆ. ಇಲ್ಲ ಅಂತಾದ್ರೆ ಸುದೀರ್ಘವಾಗಿ ಹೀಗೇ ಇದು ನಡ್ಕೊಂಡು ಹೋಗ್ತಾ ಇರುತ್ತೆ. ಯಾರೋ ಒಂದಷ್ಟು ಮಂದಿ ಅದನ್ನ ರಾಜಕೀಯವಾಗಿ ಲಾಭ ಮಾಡ್ಕೊಳ್ತಿರ್ತಾರೆ. ಇದನ್ನ ಮನಗಂಡಂತ ವಿಜಯ್ ಇದೀಗ ಅಂಥದ್ದೊಂದು ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ. ಸ್ವಲ್ಪ ದಿನಗಳ ಹಿಂದೆ ವಿಜಯ್ ಇದಕ್ಕೆ ಸಂಬಂಧಪಟ್ಟಾಗಿ DK ಶಿವಕುಮಾರ್ ಅವರಿಗೆ ಒಂದು ಪತ್ರವನ್ನ ಬರೀತಾರೆ. ನಾವು ಕುತ್ಕೊಂಡು ಸೌಹಾರ್ದಯುತವಾಗಿ ಅದನ್ನು ಬಗೆಹರಿಸಿಕೊಳ್ಳೋಣ, ಇದರಿಂದ ಯಾರೋ ರಾಜಕೀಯ ಲಾಭ ಮಾಡ್ಕೊಳ್ಳೋದು ಬೇಡ, ಅಥವಾ ಭಾವನಾತ್ಮಕವಾಗಿ ಜನರನ್ನ ಸೆಳೆಯುವಂತ ಪ್ರಯತ್ನ ಬೇಡ ಅಂತ. ಅಂದ್ರೆ ಈಗ ಏನಾಗಿದೆ ಅಂದ್ರೆ, ತಮಿಳುನಾಡಲ್ಲಿ ಕುರುವೈ ಮತ್ತೆ ಸಾಂಬಾ ಅಂತ ಹೇಳಿ ಭತ್ತವನ್ನ ಅವ್ರು ಬೆಳೀತಾರೆ. ಅವರೆಲ್ಲರೂ ಕೂಡ ಡಿಪೆಂಡ್ ಆಗಿರೋದೇ ಈ ಕಾವೇರಿ ನದಿ ನೀರಿನ ಮೇಲೆ. ಹಿಂದೆ ಏನು ಮಾಡ್ತಿತ್ತು ಅಂದ್ರೆ, ತಮಿಳುನಾಡಿನ ADMK ಅಥವಾ DMK ಇದ್ದಂತ ಸಂದರ್ಭದಲ್ಲಿ, ಈಗ ಏನಾಗ್ತಿದೆಯೋ ಗೊತ್ತಿಲ್ಲ ಅದಕ್ಕೆ ಸಂಬಂಧಪಟ್ಟ, ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ರೈತರಿಗೆ ಪ್ರೋತ್ಸಾಹ ಕೊಡೋದು, ನೀವು ಬೆಳೀರಿ ಅಂತೇಳಿ ಬರಗಾಲ ಇದ್ದಂತ ಸಂದರ್ಭದಲ್ಲೂ ಕೂಡ
ಅದಾದ ಬಳಿಕ ಅವ್ರು ಏನ್ ಮಾಡೋದು ಅಂದ್ರೆ ಅದೇ ವಿಚಾರವನ್ನ ಮುಂದಿಟ್ಕೊಂಡು, ನೋಡಿ ನಾವು ಬೆಳೆ ಬೆಳೆದು ಬಿಟ್ಟಿದ್ದೀವಿ, ನೀರಿಲ್ಲ, ರೈತರು ಒದ್ದಾಡ್ತಿದ್ದಾರೆ, ಪರದಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನವನ್ನ ಹಿಂದಿನಿಂದಲೂ ಕೂಡ ಮಾಡಿಕೊಂಡು ಬರ್ತಾ ಇದ್ರು. ಈಗಲೂ ಅಲ್ಲಿ ಅಂದ್ರೆ ಅದೇ ರೀತಿ ಪರಿಸ್ಥಿತಿ ಇರಬಹುದು ಅಥವಾ ಇಲ್ಲದೆ ಇರಬಹುದು. ಒಟ್ಟಾರೆಯಾಗಿ ಈ ನೀರು ಬೇಕು ಅಂತ ಅವರಂತೂ ಕೇಳ್ಕೊಳ್ತಾ ಇದ್ದಾರೆ. ಈಗ ನಮಗೆ ಹೆಚ್ಚುವರಿ ನೀರು ಬೇಕು ಎನ್ನುವ ರೀತಿಯಲ್ಲಿ. ಹೀಗಾಗಿ ಈಗ ವಿಜಯ್ ಈ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕೂಡ ಹೇಳ್ತಿದ್ದಾರೆ, ಹೀಗೆ ಸಮಸ್ಯೆ ಆಗ್ತಾ ಇದೆ, ಬರಗಾಲದ ಸಂದರ್ಭದಲ್ಲಿ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಗೊಂದಲ ಇದೆ, ಇದನ್ನ ಬಗೆಹರಿಸಿಕೊಳ್ಳೋಣ ಎನ್ನುವ ರೀತಿಯಲ್ಲಿ ಸ್ವತಃ ಅವರೇ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ರು. ಯಾವ್ದಾದ್ರು ಒಂದು ಡೇಟ್ ಅನ್ನು ನಿಗದಿ ಮಾಡಿ ನಮ್ಮ ಒಂದು ಅಪಾಯಿಂಟ್ಮೆಂಟ್ ಕೊಡಿ, ನಾನು ಬರ್ತೀನಿ ಎನ್ನುವ ರೀತಿಯಲ್ಲಿ. ಡಿ ಕೆ ಶಿವಕುಮಾರ್ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಆಗಸ್ಟ್ 3ನೇ ತಾರೀಕು ನಮಗೆ ಓಕೆ ಅಂತ ಡಿ ಕೆ ಶಿವಕುಮಾರ್ ಇದೀಗ ಮರುಪತ್ರವನ್ನ ವಿಜಯ್ಗೆ ಬರೆದಿದ್ದಾರೆ. ಹೀಗಾಗಿ ವಿಜಯ್ ಬಹುತೇಕ ಒಪ್ಪಿಕೊಂಡು ಅವತ್ತು ಮಾತುಕತೆಗೆ ಬರುವಂತ ಸಾಧ್ಯತೆ ಇದೆ. ಏನೇನು ಮಾತುಕತೆ ಆಗಬಹುದು? ಒಂದು, ಬರಗಾಲ ಬಂದಂತ ಸಂದರ್ಭದಲ್ಲಿ ತಮಿಳುನಾಡಿಗೆ ಎಷ್ಟು ಕಾವೇರಿ ನದಿ ನೀರನ್ನ ಬಿಡಬೇಕು, ಯಾವ ರೀತಿಯಾಗಿ ಅಂತೇಳಿ ಪರಸ್ಪರ ಕೂತು ಒಂದು ಒಪ್ಪಂದಕ್ಕೆ ಬರೋದು. ಮತ್ತೊಂದು, ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡಿಗೆ ಸಾಕಷ್ಟು ಗೊಂದಲ, ಆತಂಕ ಇದೆ, ಅದನ್ನ ಬಗೆಹರಿಸುವ ರೀತಿಯಲ್ಲಿ ಮಾತುಕತೆಯನ್ನ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಒಂದು ಒಪ್ಪಂದಕ್ಕೆ ಬರೋದು. ತಮಿಳುನಾಡು ಮೇಕೆದಾಟಿಗೆ ಅಡ್ಡಗಾಲು ಹಾಕಿಲ್ಲ ಅಂತಂದ್ರೆ ಮೇಕೆದಾಟಿಗೆ ಸಮಸ್ಯೆ ಆಗಲ್ಲ. ಇನ್ನು ಬರಗಾಲದ ಸಂದರ್ಭದಲ್ಲೂ ಕೂಡ ತಮಿಳುನಾಡು ಖ್ಯಾತೆ ತೆಗೆದಿಲ್ಲ ಅಂತಂದ್ರೆ ಅದಕ್ಕೂ ಕೂಡ ಸಮಸ್ಯೆ ಆಗೋದಿಲ್ಲ. ಹೀಗಾಗಿ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತ ಕೆಲಸ ಈ ಮಾತುಕತೆಯ ಮೂಲಕ ಆಗ್ತಾ ಇದೆ. ಇದಕ್ಕೆ ತಮಿಳುನಾಡಿನಲ್ಲಿ ಹೇಗೆ ವಿಜಯ್ಗೆ ಪ್ರತಿಕ್ರಿಯೆ ಬರುತ್ತೆ ಗೊತ್ತಿಲ್ಲ. ವಿಜಯ್ ಅದನ್ನ ಜನರಿಗೆ ಹೇಗೆ ಮನವರಿಕೆ ಮಾಡಿಕೊಡ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ಹಿಂದಿನಿಂದಲೂ ಕೂಡ ಅದನ್ನ ಭಾವನಾತ್ಮಕವಾಗಿ ಅಲ್ಲಿ ಜನರ ಮುಂದೆ ಇಡುವಂತ ಕೆಲಸವನ್ನ ಮಾಡಲಾಗಿತ್ತು. ಈಗ ವಿಜಯ್ ದಿಢೀರಂತ ನಾವು ಕರ್ನಾಟಕದ ಜೊತೆ ಮಾತುಕತೆ ಮಾಡ್ತೀವಿ ಅಂದಾಗ ಅಲ್ಲಿನ ಜನರ ಪ್ರತಿಕ್ರಿಯೆ ಹೇಗಿರುತ್ತೆ ಅದನ್ನ ಕಾದು ನೋಡ್ಬೇಕಾಗಿದೆ. ಆದ್ರೆ ವಿಜಯ್ ಒಂದೊಳ್ಳೆ ಹೆಜ್ಜೆಯನ್ನ ಇಡ್ತಿರೋದಂತೂ ಹೌದು. ನಿಮ್ಗೆ ಏನಿಸ್ತೆ ಕಮೆಂಟ್ ಮಾಡಿ. ಧನ್ಯವಾದ.